ದಾವಣಗೆರೆ ದಕ್ಷಿಣದ ಈ ಒಂದು ಚುನಾವಣಾ ಪ್ರಚಾರದ ನಿಮಿತ್ತ ಕಳೆದ 2 ದಿನದಿಂದ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೇವೆ. ಇವತ್ತು ನಮ್ಮ ನಾಗರಾಜ್ ಅಣ್ಣನವರು ವೀರಶೈವ ಸಮಾಜದ ಮುಖಂಡರು ಮತ್ತು ಇನ್ನು ಬೇರೆ ಸಮಾಜದ ಮುಖಂಡರು ಒಂದು ಕಾರ್ಯಕ್ರಮ ಇದೆ, ನಾವು ಬರಬೇಕು ಅಂತಂದಾಗ ಬೆಳಗ್ಗೆ ನಾನು ಇವತ್ತು ತುಮಕೂರಿಗೆ ಹೋಗಿದ್ದೆ. ಸಿದ್ಧಗಂಗಾ ಅಪ್ಪಾಜಿ ಅವರ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಯವರು ಬಂದಿದ್ರು. ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಾನು ಇರಬೇಕು ಅಂತ ಗುರುಗಳ ಅಪ್ಪಣೆ ಆಗಿರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಈಗ 4 ಗಂಟೆಗೆ ಬಂದೆ. ಬಂದ ತಕ್ಷಣ ತಮ್ಮ ಕಾರ್ಯಕ್ರಮ ಇದೆ ಅಂತ ನಾನು ಮತ್ತೆ ಇಲ್ಲಿ ಬಂದೆ. ಈ ವೇದಿಕೆ ಮೇಲೆ ಆಸೀನರಾದಂತ ನಮ್ಮೆಲ್ಲರ ಹಿರಿಯರು, ಶಾಸಕರು, ತಂದೆ ಸಮಾನರಾದಂತ GS ಪಾಟೀಲ್ ಸಾಹೇಬ್ರೆ, ನಾಗರಾಜು ಅಣ್ಣನವರೇ, ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರು ಆದಂತ ಗಡದೇವ್ರ ಸರ್, ನಮ್ಮ ನಾಯಕಿ, ನಾನು ಕಳೆದ 2 ದಿನದಿಂದ ನೋಡ್ತಾ ಇದ್ದೀನಿ ರುದ್ರಮ್ನವ್ರದ್ದು ಚರ್ಚೆ ಎಲ್ಲ ಕಡೆ. ರುದ್ರಮ್ನವರೇ, ನಮ್ಮ ಟಿ ಮುರುಗೇಶ್ ಅವರೇ, ಚಂದ್ರನ್ ಅವರೇ, BM ಹನುಮಂತಪ್ಪ ಅವರೇ, ಅಶೋಕ್ ಅವರೇ ಮತ್ತು ಸಮಾಜದ ಎಲ್ಲ ಬಂಧು ಬಾಂಧವರೇ, ಅಕ್ಕ ತಂಗಿಯರೇ, ನಾನು ಸೂಕ್ಷ್ಮವಾಗಿ ಈ ಸಮರ್ಥನ ಮಾತನ್ನ ಗಮನಿಸ್ಕೊಂಡು ಕೂತ್ಕೊಂಡಿದ್ದೆ. ಹುಡುಗ, ಆದ್ರೆ ತಿಳುವಳಿಕೆ ಇದ್ದಂತ ಒಬ್ಬ ಹುಡುಗ. ನಾಗರಾಜನ್ನ ಹೇಳಿದ ಹಾಗೆ ನನ್ನ ಮಗನಿಗೂ 30 ವರ್ಷ, ಸಮರ್ಥ ಬಹುಶಃ 25 ವರ್ಷ, 27 ವರ್ಷ. ಅಂದ್ರೆ ನಮ್ಗೆಲ್ಲರಿಗೂ ಒಂದು ಮಗನ ಸಮಾನ. ಆದ್ರೆ ಸಂಸ್ಕೃತಿವಂತ, ಬುದ್ಧಿವಂತ, ಕಲ್ತಂತ ಹುಡುಗ ಅಂತ ಅನಿಸ್ತು. ಅವರು ಹೇಳಿದ ಹಾಗೆ ದಿವಂಗತ ಶಾಮನೂರು ಶಿವಶಂಕರಪ್ಪಾಜಿ ಅವರು ತೀರ್ ಹೋದ ನಂತರ ತೆರವಾದಂತ ಈ ಸ್ಥಾನಕ್ಕೆ ನಮ್ಮ ಪಕ್ಷದಲ್ಲಿ ಮುಂಚೆಯಿಂದಲೂ ನಡೆದುಕೊಂಡಂತ ಒಂದು ಪದ್ಧತಿ ಏನು ಅಂತಂದ್ರೆ, ಅವರ ಮನೆತನಕ್ಕೆ ಮತ್ತು ಅವರಿಗೆ ಜನ ಆರಿಸಿ ಕಳಿಸಿದ್ದಾರೆ. ಸೊ ಮಿಕ್ಕಿರುವಂತ ಪಿರಿಯಡ್ ಕೂಡ ಅವರ ಮನೆತನಕ್ಕೆ ಹೋಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದನೂ ನಡ್ಕೊಂಡು ಬಂದಿರುವಂತ ಒಂದು ರೀತಿ. ಸೊ ಆ ಪ್ರಕಾರ ನಾವು ಸಮರ್ಥಗೆ ಈ ಬಾರಿ ಟಿಕೆಟ್ ಅನ್ನ ಕೊಟ್ಟು ಒಬ್ಬ ಯುವಕನನ್ನ ತಾವೆಲ್ಲ ಆಶೀರ್ವಾದ ಮಾಡ್ತೀರಾ ಅನ್ನುವಂತ ವಿಶ್ವಾಸದೊಂದಿಗೆ ನಾವು ಅಖಾಡದಲ್ಲಿ ನಿಲ್ಲಿಸಿದೆ. ಆದ್ರೆ ಬಂಧುಗಳೇ, ಯಾವುದೇ ಇಲೆಕ್ಷನ್ ಇರ್ಲಿ, ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಲಿ, ಅದನ್ನ ನಾವು ಹಗುರಾಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಳೆದ 2 ದಿನದಿಂದ ನಾನು ಈ ಭಾಗದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ನಮಗೆ ಎಲ್ಲಿ ಹೋಗ್ತೀವಿ ಅಲ್ಲಿ ಸಮರ್ಥನೆಗೆ ಅಭೂತಪೂರ್ಣವಾದಂತ ಸಹಕಾರ ಮತ್ತು ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇದ್ರ ಅರ್ಥ ನಾವೆಲ್ಲರೂ ಇಲ್ಲಿ ಹೀಗೆ ಗೆದ್ದಿದೀವಿ ಅಂತಲ್ಲ, ಆದ್ರೆ ನಾವು 9ನೇ ತಾರೀಕು ಸಾಯಂಕಾಲ 5 ಗಂಟೆವರೆಗೂ ನಿಮ್ಮ ಜವಾಬ್ದಾರಿ ಇದೆ. ನಾವು ಬಹಳಷ್ಟು ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು, ಇವತ್ತು ಕೆಲಸ ಮಾಡುವಂತ ಸ್ಥಾನದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆನೆ ಯಾಕೆ ನಾವು ವೋಟ್ ಕೇಳಬೇಕು ಅನ್ನೋದಕ್ಕೆ GS ಪಾಟೀಲ್ ಅವರು ಬಹಳಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಇಟ್ಟಿದ್ದಾರೆ. ಬಹಳಷ್ಟು ಆಕಾಂಕ್ಷಿಗಳು ಇದ್ರು ಈ ಒಂದು ಟಿಕೆಟ್ ಅನ್ನ ಹಂಚುವಂತ ಸಂದರ್ಭದಲ್ಲಿ. ಸ್ಟಾರ್ಟಿಂಗ್ ಮಾಧ್ಯಮದವರು ಕೂಡ ಬಹಳಷ್ಟು ಗೊಂದಲವನ್ನ, ಯಾಕಂದ್ರೆ ನಾವೆಲ್ಲ ಬೆಂಗಳೂರಿನಲ್ಲಿ, ಬೆಳಗಾಂದಲ್ಲಿ ಕುತ್ಕೊಂಡು ನೋಡಿದಂತ ಸಂದರ್ಭದಲ್ಲಿ ಏನಪ್ಪ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರಾಗ್ಲಿ ಅಥವಾ ಅವರ ಸುಪುತ್ರ ಮಲ್ಲಿಕಾರ್ಜುನ ಅಣ್ಣ ಅವರಾಗ್ಲಿ ಬಹಳಷ್ಟು ಒಂದು ಕೆಲಸವನ್ನ, ಅಭಿವೃದ್ಧಿ ಕೆಲಸವನ್ನ ಮಾಡಿದರೆ, ಇಷ್ಟೊಂದು ಅವ್ರಿಗೆ ವಿರೋಧ ಇದೆಯಾ ಅಂತ ಹೇಳಿ ನಮಗೆ ಒಮ್ಮೊಮ್ಮೆ ಜಿಜ್ಞಾಸನೆ ಆಗ್ತಾ ಇತ್ತು. ಆದ್ರೆ ಅದು ಮಾಧ್ಯಮದಲ್ಲಿ ಬರ್ತಾ ಇರೋದು ಎಲ್ಲ ಮಾಧ್ಯಮದ ಸೃಷ್ಟಿ ಅನ್ನೋದು ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ನಾನು ನಿನ್ನೆ ಸಂಪೂರ್ಣವಾಗಿ ಮೈನಾರಿಟಿ ಸಮಾಜದ ಒಂದು ಭಾಗದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಎಲ್ಲ ಬಾಂಧವರು ಕೂಡ ಒಕ್ಕೂರಿನಿಂದ ಸಮರ್ಥೆಗೆ ನಾವು ಸಹಾಯ ಮಾಡ್ತೀವಿ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂತ ಸೇವೆ ಏನಿದೆ ಅಲ್ಲ, ಅದು ಬಹಳ ದೊಡ್ಡ ಸೇವೆ. ನಾವಿವತ್ತು ನೆನೆಸಬಹುದು ಅವ್ರ ಕ್ಷೇತ್ರದಲ್ಲಿ ಮಾಡೋದು ದೊಡ್ಡದಲ್ಲ. ಈಗ ನಾನು ಬೆಳಗಾವಿ ಗ್ರಾಮೀಣದಲ್ಲಿ ನಾನು ಮಾಡೋದು ನನ್ ದೊಡ್ಡದಲ್ಲ, ಅದು ನನ್ನ ಕರ್ತವ್ಯ. ಹಾಗೆ ಶಾಮನೂರು ಅಪ್ಪಾಜಿ ಅವರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಬಟ್ ಇದನ್ನ ಬಿಟ್ಟು ನಮ್ಮ ಪಕ್ಷಕ್ಕೆ ಮಾಡಿದಂತ ಶಾಮನೂರು ಶಿವಶಂಕರಪ್ಪಾಜಿ ಅವರ ಸೇವೆಯನ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ಸೇವೆನ ಅದು ರಾಜಕೀಯವಾಗಿ, ಆದ್ರೆ ಸಾಮಾಜಿಕವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅವರು 2-3 ದೊಡ್ಡ ದೊಡ್ಡ ದೇವಸ್ಥಾನವನ್ನ, ಮಠ ಮಂದಿರಗಳನ್ನ ಕಟ್ಟಿಸ್ಲಿಕ್ಕೆ ಅವರು ಹೃದಯ ಶ್ರೀಮಂತಿಕೆ ಅಂತ ಹೇಳಿದ್ರೆ ಅದು ಶಾಮನೂರು ಶಿವಶಂಕರಪ್ಪ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ.
ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಬೆಳಗಾವಿನಲ್ಲಿ 2 ದೊಡ್ಡ ದೇವಸ್ಥಾನಕ್ಕೆ, ನಮ್ಮ ಜಿಲ್ಲೆಯಲ್ಲಿ 2 ದೊಡ್ಡ ದೇವಸ್ಥಾನಕ್ಕೆ, 2 ಮಠಕ್ಕೆ ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇಲೆಕ್ಷನ್ ಸಂದರ್ಭ ಆ ವಿಚಾರವನ್ನ ನಾನು ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರ ಕುಟುಂಬದ ಒಬ್ಬ ಕುಡಿ 2 ವರ್ಷ ಇನ್ನ ಅವನಿಗೆ ಅವಕಾಶ ಕೊಟ್ಟು ನೋಡಿ ಸಮರ್ಪಕವಾಗಿ ಕೆಲಸ ಮಾಡ್ತಾನೆ. ನೀವೆಲ್ಲರೂ ಹೇಳ್ತಾ ಇದ್ರಿ ಅವ್ರ ತಾಯಿ ಗೆಲ್ಬೇಕಾದ್ರೆ ಚಪ್ಪಲಿಯನ್ನ ಹಾಕಲಿಲ್ಲ, ಈಗ ತಾನು ಕೂಡ ಗೆಲ್ಬೇಕು ಅಂತ ಹೇಳಿ ಚಪ್ಪಲಿ ಹಾಕ್ತಾ ಇಲ್ಲ. ನಾನು ಈ ಆಂಗಲ್ ನಲ್ಲಿ ನೋಡ್ತೀನಿ, ಇದೊಂದು ಸೇವೆ ಅಂತಂದ್ರೆ ಇದು ಸುಮ್ನೆ ನಮ್ಗೆ ಬೆಳ್ಳಿ ತಟ್ಟೆಯಲ್ಲಿ ಶಾಮನೂರು ಅವ್ರ ಮಗ ಇದ್ದಾನೆ, ಮೊಮ್ಮಗ ಇದ್ದಾನೆ ಅಂತ ಬೆಳ್ಳಿ ತಟ್ಟೆಯಲ್ಲಿ ಚಿನ್ನದ ಸ್ಪೂನ್ ನಿಂದ ಬರೋದಿಲ್ಲ. ಅದಕ್ಕೆ ನಾವು ಗಂಧದ ಕಟ್ಟಿಗೆ ಹಾಗೆ ತೈದಾಗ ಮಾತ್ರ ಜನರು ನಮಗೆ ತಮ್ಮ ಹೃದಯದಲ್ಲಿ ಸ್ಥಾನ ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ಆ ಹುಡುಗ ಪಾಸ್ ಆಗ್ತಾನೆ ಅನ್ನುವಂತ ವಿಶ್ವಾಸ, ನಿಮ್ಮ ಮುಖಗಳ ಭಾವನೆಯನ್ನ ನೋಡಿದ್ರೆ ಅವನ್ ಬಂದಾಗ ಎಲ್ರು ಕೂಡ ಚೇರ್ ಮೇಲೆ ಕೂರ್ಲಿಕ್ಕೆ ತಾವು ಸಾಧ್ಯ ಇರ್ತಿರ್ಲಿಲ್ಲ. ಎಲ್ರು ಕೂಡ ಆ ಮಗನ ಆಶೀರ್ವಾದ ಮಾಡ್ಬೇಕು ಅಂತ ಕೂತ್ಕೊಳ್ಳಕ್ ನೀವು ತಾವೆಲ್ಲ ತಯಾರಿರ್ಲಿಲ್ಲ. ಸೊ ಒಂಥರ ಎಲ್ಲರೂ ಎಕ್ಸೈಟ್ಮೆಂಟ್ ನಲ್ಲಿದ್ದೀರಾ. ಹೊಸ ಹುರುಪು, ಯುವಕರ ಕ್ರಿಯೇಟಿವಿಟಿ ನಮ್ಮ ರಾಜಕಾರಣದಲ್ಲೂ ಇವತ್ತು ಬೇಕು. ಹಿರಿಯರ ಮಾರ್ಗದರ್ಶನ ಅತ್ಯಂತ ಅವಶ್ಯಕ. ಇವತ್ತು ನಾವು ಹಿರಿಯರು ಅನಿಸ್ಕೊಳ್ಳೋದಿಲ್ಲ, ನಾನು ಇವತ್ತಿಂತ ಕೂಡ ಅನಿಸ್ಕೊಳ್ಳೋದಿಲ್ಲ. ನಾನು ಮಧ್ಯಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಆದ್ರೆ ನಮ್ಮ ಸಮಾಜಕ್ಕೆ, ಯಾಕಂತಂದ್ರೆ ಮುಂದೆ ಇವರೆಲ್ಲ ದಾರಿಯನ್ನ ತೋರಿಸ್ಬೇಕಾಗುತ್ತೆ. ಸೊ ಹಿಂಗಾಗಿ ವೀರಶೈವ ಲಿಂಗಾಯತ ಸಮಾಜದ ಯುವಕರು ಕೂಡ ರಾಜಕಾರಣದಲ್ಲಿ ಈಗಲಿಂದ ಬರಬೇಕು. ಯಾಕಂತಂದ್ರೆ ನಿಮ್ಮ ಧ್ವನಿಯನ್ನ ವಿಧಾನಸೌಧವರೆಗೆ ಮುಟ್ಟಿಸುವಂತ ಜವಾಬ್ದಾರಿಯನ್ನ ನಮ್ಮ ಸಮಾಜದ ಮಕ್ಕಳು ತೆಗೆದುಕೊಳ್ಬೇಕು. ಈಗ ಅವನು 27 ವರ್ಷ ಇರ್ಬೋದು, ಬಟ್ ಇನ್ 10 ವರ್ಷಕ್ಕೆ ಒಬ್ಬ ಸಮರ್ಥ ನಾಯಕತ್ವವನ್ನ ಹೊಂದಿದಂತ ಗುಣದವನ್ನ ಆಗಿದ್ದಾನೆ, ಕಲ್ತಿದ್ದಾನೆ. ನಿಮ್ಮ ಸೇವೆಯನ್ನ ಮಾಡ್ಬೇಕು. ಒಂದು ಆಡು ಭಾಷೆಯಲ್ಲಿ ಅವನ್ ಭಾಷಣ ಮಾಡೋದ ನಾನು ನೋಡ್ತಾ ಇದ್ದೆ. ಅಂದ್ರೆ ತನ್ನತನವನ್ನ, ತನ್ನ ಸಂಸ್ಕೃತಿಯನ್ನ ಬಿಡುವಂತ ಹುಡುಗ ಅಲ್ಲ. ತನ್ನ ಜನ, ತಂದೆ ತಾಯಿ ಸ್ಥಾನದಲ್ಲಿ ನೀವಿದ್ದೀರಿ. ನನಗೆ ಯಾವತ್ತೂ ಕೂಡ ದುಃಖದ ಭಾವನೆ ಬರ್ಲಿಲ್ಲ. ಯಾಕಂತಂದ್ರೆ ಹುಟ್ಟಿದಾಗ್ಲಿಂದ ಕೂಡ ನನ್ನ ಕಂಫರ್ಟ್ ಝೋನ್ ನಲ್ಲಿ ಮನೆ ಒಳಗಡೆ ಆಗ್ಲಿ ಮನೆ ಹೊರಗಡೆ ಆಗ್ಲಿ ನನ್ನ ಆ ಭಾವನೆಯಿಂದ ಈ ಭಾಗದ ಜನ ನೋಡಿದ್ದಾರೆ ಅಂತ ಹೇಳಿ ತನ್ನ ಮನದಾಳದ ಮಾತನ್ನ ಹೇಳ್ತಾ ಇದ್ದ. ನಿಜವಾಗ್ಲೂ ಹೇಳ್ತೀನಿ, 2 ವರ್ಷ ಅವಕಾಶ ಕೊಡಿ. ನನಗಂತೂ ಹೋಟ್ ಇಲ್ಲ ಇಲ್ಲಿ. ನಾನು ಹಾಕ್ಬೇಕು ಅಂತ ಅಂದ್ರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ನನ್ನ ಹೋಗಿಲ್ಲ. ಅವನಿಗೆ ಆಶೀರ್ವಾದ ನಾನು ಮಾಡಬಹುದು, ಆದ್ರೆ ನಿಜವಾದ ಆಶೀರ್ವಾದ ಬಟನ್ ಒತ್ತುವುದ್ರ ಮುಖಾಂತರ ನೀವು ಮಾಡಿ. ಒಂದು ಅವಕಾಶ ಕೊಡಿ, ನಿಮ್ಮ ಮನೆ ಮಗನ ಅಂತ ತಿಳ್ಕೊಂಡು ಒಂದು ಅವಕಾಶ ಕೊಡಿ. 2 ವರ್ಷ ಅವನ ಕಾರ್ಯವೈಖರಿಯನ್ನ, ಅವನು ಯಾವ ರೀತಿ ಕಾರ್ಯ ಮಾಡ್ತಾನೆ, ಯಾವ ರೀತಿ ಜನರು ಒಡನಾಟದಲ್ಲಿ ಇರ್ತಾನೆ, ಇದೇ ರೀತಿ ಇರ್ತಾನ, ಚೇಂಜ್ ಆಗ್ತಾನ ಗೊತ್ತಾಗೇ ಬಿಡುತ್ತೆ. ಸೊ ಬಂಧುಗಳೇ, ಇದು 5 ವರ್ಷಕ್ಕೆ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಸಿದ್ರಿ. ಉಳಿದಿರೋ 2 ವರ್ಷಕ್ಕೆ ಅವ್ರ ಮನೆತನದ ಕುಟುಂಬ, ಅವರ ಮನೆತನದ ಕುಡಿಯನ್ನ ತಾವು ಗೆಲ್ಸಿ ಕಳಿಸಿ ತಮ್ಮೆಲ್ಲರ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಿ. ಇನ್ನು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ರು. ಗ್ಯಾರಂಟಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಪ್ರತಿಯೊಬ್ಬ ಕುಟುಂಬಕ್ಕೆ 1 ವರ್ಷಕ್ಕೆ, ಪ್ರತಿಯೊಬ್ಬರ ಕುಟುಂಬಕ್ಕೆ, ಅಂದ್ರೆ ಎಷ್ಟು ಜನ BPL ದವ್ರು ಇದ್ದಾರೆ ಅಥವಾ ಎಷ್ಟು ಜನ APL ಇದ್ದಾರೆ, ಪ್ರತಿ ಕುಟುಂಬಕ್ಕೆ ಇವತ್ತು 1 ವರ್ಷಕ್ಕೆ ಕಡಿಮೆ ಅಂದ್ರೂ 50,000ರಿಂದ 55,000ವರೆಗೂ ಕೂಡ ನಾವು ಸರ್ಕಾರದಿಂದ ನೆರವನ್ನ ತೆಗೆದುಕೊಂಡು ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಈಗ ಎಲ್ರು ಹೇಳ್ಬೋದು, ರೋಡ್ ಮಾಡೋದು ಅಭಿವೃದ್ಧಿ, ಡ್ರೈನ್ ಮಾಡೋದು ಅಭಿವೃದ್ಧಿ, ಆಸ್ಪತ್ರೆ ಮಾಡೋದು ಅಭಿವೃದ್ಧಿ, ಕಾಲೇಜ್ ಸ್ಕೂಲ್ ಮಾಡೋದು ಅಭಿವೃದ್ಧಿ. ಆದ್ರೆ ಪ್ರತಿಯೊಬ್ಬರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋದು ಕೂಡ ಅಭಿವೃದ್ಧಿ ಅಂತ ಹೇಳಿ ಬಲವಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನಂಬಿದ್ದಾರೆ. ಒಂದು ಅವಕಾಶವನ್ನ ನೀವು ರಾಜ್ಯದಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಒಳ್ಳೆ ರೀತಿಯಲ್ಲಿ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ, ಈ ಪಕ್ಷದ ಒಟ್ಟಿಗೆ ವೀರಶೈವ ಲಿಂಗಾಯತರು ಸ್ವಲ್ಪ ಕಡಿಮೆ ಅಂತ ಎಲ್ಲರ ಭಾವನೆ. ತಪ್ಪು. ಮೊನ್ನೆ ನಡೆದಂತ ಇಲೆಕ್ಷನ್, ಸಿಗ್ಗಾಂವ್ ಇಲೆಕ್ಷನ್, ಬೊಮ್ಮಾಯಿ ಸಾಹೇಬ್ರ ಮಗ ನಿಂತಿದ್ದ, ನಮಗೆಲ್ಲರಿಗೂ ಗೊತ್ತಿದೆ. ವಿರುದ್ಧವಾಗಿ ನಾವು ಪಠಾಣ್ ಅನ್ನುವಂತ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿದ್ವಿ. ಆ ಇಲೆಕ್ಷನ್ ನಲ್ಲಿ ಪ್ರತಿಯೊಬ್ಬ ವೀರಶೈವ ಲಿಂಗಾಯತರು ವೋಟ್ ಹಾಕಿರೋದ್ರಿಂದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅವರ ಮಗನ
ಪರಾಭವಗೊಳಿಸಿ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ಅನ್ನೋದನ್ನ ನೀವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ವೀರಶೈವರ ಜೊತೆ ಇದೆ, ವೀರಶೈವ ಸಮಾಜ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ. ಯಾಕೆಂದ್ರೆ ಅವಿನಾಭಾವ ಸಂಬಂಧ. ಯಾಕೆ ಅಂತಂದ್ರೆ ಬಸವಣ್ಣನವರ ತತ್ವದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜ ವಿಶ್ವಾಸ ಇಟ್ಕೊಂಡಿದೆ. ಬಸವಣ್ಣನವರ ತತ್ವದಲ್ಲಿ ಈ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ವಿಶ್ವಾಸವನ್ನ ಇಟ್ಕೊಂಡಿದೆ. ಬಹಳಷ್ಟು ಮ್ಯಾಚ್ ಆಗುತ್ತೆ ಬಂಧುಗಳೇ. ಜಾಸ್ತಿ ಮಾತನಾಡೋದ್ರ ಅರ್ಥ ಇಲ್ಲ. ಎಲ್ಲರೂ ಹಿರಿಯರು ಬಂದಿದ್ದೀರಾ, ಸಮಾಜದ ಪ್ರತಿಯೊಬ್ರು ಹಿರಿಯರು ಬಂದಿದ್ದೀರಾ. ಬರೀ ಈ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ನಾಗರಾಜನವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನ ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಸೇರಿಸಿ ಸಮರ್ಥನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ತಮ್ಮನ್ನೆಲ್ಲರನ್ನು ಕರೆದಿದ್ದಾರೆ. 9 ದಿನ ಯಾರಾದ್ರೂ ಹೊರಗಡೆ ಇದ್ರೆ, ತಮ್ಮ ಸಂಬಂಧಿಕರು, ತಮ್ಮ ಗೆಳೆಯರು, ಯಾರಾದ್ರೂ ಪರಿಚಯದವರು ಈ ಒಂದು ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ರೆ, ಅಂತವರ ಮತದಾನ ಏನಾದ್ರೂ ಈ ಕ್ಷೇತ್ರದಲ್ಲಿ ಇದ್ರೆ ಅವ್ರನ್ನೂ ಕೂಡ ಕರೆಸುವಂತ ಪ್ರಯತ್ನ ಮಾಡಿ. 2 ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಕೂಡ ಬರ್ತಾರೆ. ನೀವು ಮಾಡುವಂತ ಒಂದು ಆಶೀರ್ವಾದ ಏನಂತಂದ್ರೆ, ಹೊರಗಡೆಯವ್ರನ್ನೂ ಕರೆಸಿ, ಸಂಬಂಧಿಕರನ್ನು ಕರೆಸಿ, ಮನೆಯಲ್ಲಿ ಒಂದು ಓಟು ಕೂಡ ಇರದ ಹಾಗೆ 9ನೇ ತಾರೀಕು 5 ಗಂಟೆವರೆಗೂ ತಾವು ಕೆಲಸ ಮಾಡಿ 3ನೇ ನಂಬರ್ ಬಟನ್ ಅದು ಬಹಳ ಮುಖ್ಯ. ನಾವೆಲ್ಲಾ ಭಾಷಣ ಮಾಡ್ತೀವಿ, ಎಲ್ಲರಿಗೂ ಹೇಳ್ತೀವಿ, ಆದ್ರೆ 3ನೇ ನಂಬರ್ ಬಟನ್ ಅನ್ನೋದನ್ನ ನಾವು ಹೇಳೋದಿಲ್ಲ. ಸೊ ಹಿಂಗಾಗಿ ಆ 3 ನಂಬರ್ ಬಟನ್ ಬ್ರಹ್ಮ ವಿಷ್ಣು ಮಹೇಶ್ವರ 3 ಅಂಕಿ ತ್ರಿಶೂಲ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರ್ದು. ಸ್ಪೆಷಲಿ ವಯಸ್ಸಾದವ್ರಿಗೆ, ಮಹಿಳೆಯರಿಗೆ ಈ 3ನೇ ನಂಬರ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತು ತಮ್ಮನ್ನೆಲ್ಲರನ್ನು ಭೇಟಿ ಆಗುವಂತ ಒಂದು ಸುಸಂದರ್ಭ. ಇದನ್ನ ಏರ್ಪಾಡು ಮಾಡಿದಂತ ಅಣ್ಣನಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಮುಂಬರುವಂತ ವಿಜಯೋತ್ಸವದಲ್ಲಿ ಸಮರ್ಥ ತಮ್ಮ ಆಶೀರ್ವಾದದಿಂದ ಗೆಲ್ತಾ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.